KPTCL Engineers Association releases daily schedule, calendar, Karnataka steps towards self-reliance in power generation, Bangalore, 29th December 2025 Karnataka has taken a step towards achieving self-reliance in power generation and should achieve coordination in production and supply by supplying power to consumers with zero interruption. Additional Chief Secretary of the Energy Department, Gaurav Gupta has called on the Energy Department engineers. He was speaking at the Golden Jubilee. ಬಹಳ ಹಿಂದೆ ಸ್ಥಾಪನೆ ಆಗಿ ಇಂಜಿನಿಯರ್ಸ್ಗಳ ಯೋಗಕ್ಷೇಮವನ್ನು ನೋಡ್ತಾ ಬಂದಿದೆ. ಇತ್ತೀಚೆಗೆ ಸಂಘದ ಚುನಾವಣೆ ಆಗಿ ಹೊಸ ಪದಾಧಿಕಾರಿಗಳು ಆಯ್ಕೆ ಆಗಿದ್ದಾರೆ. ಅದರಲ್ಲಿ ವಿಶೇಷವಾಗಿ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂತಹ ಬಸವಣ್ಣ ಅವರು ಕೂಡ ಆಯ್ಕೆ ಆಗಿದ್ದಾರೆ. ಅವರಿಗೆಲ್ಲರಿಗೂ ನನ್ನ ಅಭಿನಂದನೆಗಳು. 6,000ಕ್ಕಿಂತ ಹೆಚ್ಚು ಇಂಜಿನಿಯರ್ಸು ಈ ಸಂಘದ ವ್ಯಾಪ್ತಿಯೊಳಗೆ ಕೆಲಸ ಮಾಡ್ತಿರೋದು ಬಹಳ ಒಂದು ದೊಡ್ಡ ವಿಷಯ. ಮತ್ತು ರಿಟೈರ್ಡ್ ಇಂಜಿನಿಯರ್ಸ್ಗಳು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ. ಅವರು ಕೂಡ ಮುಂದುವರಿತಾರೆ. ರಿಟೈರ್ಡ್ ಆದರೂ ಕೂಡ ಅದರಲ್ಲಿ ಮುಂದುವರಿತಾರೆ. ಅದನ್ನು ಕೂಡ ಬಹಳ ಒಳ್ಳೆಯದು. ಇವತ್ತು ಒಂದು ಟೆಕ್ನಿಕಲ್ ಡೈರಿ ಬಿಡುಗಡೆ ಮಾಡ್ತಕ್ಕಂಥ ಸಮಾರಂಭದಲ್ಲಿ ನಾವು ಅಲ್ಲಿ ಸೇರಿದ್ದೀವಿ. ಸನ್ಮಾನ್ಯ ಇಂಧನ ಸಚಿವರು, ಹಿರಿಯ ನಾಯಕರಾಗಿರ್ತಕ್ಕಂತಹ ಶ್ರೀ ಕೆ ಜೆ ಜಾರ್ಜ್ ಅವರು ಇದರಲ್ಲಿ ಬರಬೇಕಾಗಿತ್ತು. ಕಾರಣದಿಂದ ಅವರು ಬರಲಿಕ್ಕೆ ಆಗಲಿಲ್ಲ. ಅವರ ಅನುಪಸ್ಥಿತಿಯಲ್ಲಿಯೂ ಸಹ ನಾವು ಅವರ ಕಂಟ್ರಿಬ್ಯೂಷನ್ ಏನಿದೆ ಈ ಎನರ್ಜಿ ಸೆಕ್ಟರ್ನಲ್ಲಿ, ಎಲೆಕ್ಟ್ರಿಸಿಟಿ ಸೆಕ್ಟರ್ನಲ್ಲಿ ಇರ್ತಕ್ಕಂಥ ಕಂಟ್ರಿಬ್ಯೂಷನ್ ಏನಿದೆ ಅದನ್ನು ನಾವು ಒಪ್ಪಲೇಬೇಕು ಮತ್ತು ಅದಕ್ಕೆ ಅವರಿಗೆ ಧನ್ಯವಾದ ಕೊಡಲೇಬೇಕು. ಒಂದು ತಮ್ಮ ಗಮನಕ್ಕೆ ತಮ್ಮ ಒಂದು ಎರಡನೇ ಮಾತನ್ನ ಆಡಿ ನನ್ನ ಮಾತುಗಳನ್ನು ಮುಗಿಸ್ತಾನೆ. ಒಂದು, ಕಾಂಗ್ರೆಸ್ ಪಕ್ಷದ ನೇತೃತ್ವದ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಹಿಂದೆ ಮುಖ್ಯಮಂತ್ರಿಗಳಾಗಿದ್ದಾಗ ಸಂದರ್ಭದಲ್ಲಿ ಗೌರವಾನ್ವಿತ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸಾಹೇಬರ ಕಾಲದಲ್ಲಿ ಅತ್ಯಂತ ಹೆಚ್ಚು ವಿದ್ಯುತ್ತನ್ನ ಉತ್ಪಾದನೆ ಮಾಡತಕ್ಕಂಥ ಕೀರ್ತಿ ಅವತ್ತಿಗೆ ಅವ್ರಿಗೆ ಸಲ್ಲಬೇಕು ಅನ್ನುವಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ. ಜೊತೆಗೆ ಅದಾದ್ಮೇಲೆ ಇವತ್ತು ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದಲ್ಲಿ ಬಂದಾಗ ಜಾರ್ಜ್ ಸಾಹೇಬರು ಇಂಧನ ಸಚಿವರಾದ್ಮೇಲೆ ನಮ್ಮ ರಾಜ್ಯವನ್ನ ನಮ್ಮ ಶಕ್ತಿ ಮೇಲೆ, ಸ್ವಯಂ ಶಕ್ತಿ ಮೇಲೆ ನಿಲ್ಲಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅತ್ಯಂತ ಪ್ರಾಮಾಣಿಕವಾಗಿ ನಿಷ್ಠೂರತೆ ಕೆಲಸ ಮಾಡಿ ಇವತ್ತು ಹೆಚ್ಚು ಉತ್ಪಾದನೆ ಮಾಡ್ತಕ್ಕಂಥ ಶಕ್ತಿಯನ್ನು ತುಂಬಲಿಕ್ಕೆ ಕಾರಣಕರ್ತರಾದ್ರೆ ಅದು ಜಾರ್ಜ್ ಸಾಹೇಬರು ತಲುಪಬೇಕು ಅನ್ನುವುದು